ನಮಸ್ತೆ, ಬಿ ಗಣಪತಿ ಚಾನಲ್ಗೆ ಸ್ವಾಗತ. ನನ್ನ ಕಣ್ಣಿಗೆ ಬಿದ್ದಂಥ ಬಹುತೇಕ ಕಲಾ ಸಂಸ್ಥೆಗಳಲ್ಲಿ ಸಮಾಜಕ್ಕಾಗಿ, ಸಂಸ್ಕೃತಿಗಾಗಿ, ಶಿಕ್ಷಣಕ್ಕಾಗಿ, ಬಡ ಮಕ್ಕಳ ಒಂದು ಸೂರಿಗಾಗಿ, ಪ್ರತಿಭಾವಂತ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಇಷ್ಟು ಅಹರ್ನಿಶಿ ಒಂದು ಸಂಸ್ಥೆ ಅತ್ಯಂತ ಪ್ರಾಂಜಲವಾಗಿ, ಶುದ್ಧವಾಗಿ, ಯಾವುದೇ ರೀತಿಯ ರಾಜಕೀಯ ಇಲ್ಲದೇನೆ, ಜಾತಿ, ಮತ, ಧರ್ಮ, ಗೋತ್ರ ಎಲ್ಲವನ್ನ ಮೀರಿ ಸೇವೆ ಅನ್ನುವ ಶಬ್ದಕ್ಕೆ ಅನ್ವರ್ಥವಾಗಿ ನಿರಂತರವಾಗಿ ಕಳೆದ 5 ದಶಕಗಳಿಂದ ದುಡಿತಾ ಇರುವಂತಹ ಸಂಸ್ಥೆಯನ್ನ ನಾನು ಖಂಡಿತವಾಗಿಯೂ ನೋಡಿಲ್ಲ. ಸತ್ಯವಾಗಿ ಮಾತನ್ನ ಹೇಳ್ತೇನೆ. ಉಡುಪಿಯ ಒಂದು ಮಿತಿಗೆ, ಕ್ಷೇತ್ರಕ್ಕೆ ಒಂದು ಬೇಲಿ ಹಾಕೊಂಡ ಹಾಗೆ ಕೆಲಸ ಮಾಡ್ತಾ ಇದ್ದಂಥ ಯಕ್ಷಗಾನ ಕಲಾರಂಗ 5 ದಶಕಗಳ ತನ್ನ ಸಮಾಜಮುಖಿ ಕೆಲಸಗಳ ಮೂಲಕ ಇವತ್ತು ನಾಡು ಮತ್ತು ದೇಶವೇ ಗಮನಿಸುವ ಮಟ್ಟಕ್ಕೆ ಅದು ಬೆಳೆದು ನಿಂತಿದೆ. ಅದಕ್ಕೆ ಅದರ ಕೃತುಶಕ್ತಿಯೇ ಆಧಾರವೇ ಹೊರತು ಬೇರೆ ಏನೂ ಅಲ್ಲ. ಯಕ್ಷಗಾನದ ಒಂದು ಸಂಯೋಜಿಸುವ ದೃಷ್ಟಿಯಿಂದ 1975ರಲ್ಲಿ ಹುಟ್ಟುಕೊಂಡಂತ ಈ ಸಂಸ್ಥೆ ಇವತ್ತಿನವರೆಗೂ ಕೂಡ ತನ್ನ ಕಲಾ ಸೇವೆಯನ್ನ ಜೊತೆಗೇನೆ ಕಲಾವಿದರ ಒಂದು ಯೋಗಕ್ಷೇಮ, ಯಕ್ಷಗಾನದ ಶೈಕ್ಷಣಿಕವಾದಂತ ಒಂದು ನಿರಂತರವಾದಂತ ಪರ್ಯಟನೆ, ಪರಿಕ್ರಮ ಜೊತೆಗೆ ಒಂದು 80% ಮಾರ್ಕ್ ಅನ್ನ ಪಡೆದು ಪ್ರತಿಭೆಯನ್ನ ರುಜುಗೊಳಿಸಿದಂತ ಬಡ ವಿದ್ಯಾರ್ಥಿಗಳಿಗೆ ಅವರು ಸೋರುವ ಮನೆಯಲ್ಲಿ ಅಥವಾ ಸೋರುವ ಸೂರಿನಡಿಯಲ್ಲಿ ಓದಬಾರದು, ನಿಶ್ಚಿಂತೆಯಿಂದ ನಿರುಂಬಳವಾಗಿ ಓದಬೇಕು ಅನ್ನುವ ಕಾರಣಕ್ಕಾಗಿ ಉಚಿತವಾಗಿ ಮನೆ ಕಟ್ಟಿಕೊಟ್ಟ ಸಂಖ್ಯೆ ಎಷ್ಟು ಗೊತ್ತಾ? 100ರ ಸನಿಹ. 1,37,00,000 ಕಳೆದ ವರ್ಷ ವಿದ್ಯಾನಿಧಿಯಾಗಿ ಮಕ್ಕಳಿಗೆ ದಾನದ ರೂಪದಲ್ಲಿ ಕೊಟ್ಟಂತ ಸಂಸ್ಥೆ ಯಕ್ಷಗಾನ ಕಲಾರಂಗ. ಎಲ್ಲಾದರೂ ಕೇಳಿದ್ದೀರಾ? ಒಂದು ಕಲೆಯ ಔನ್ನತ್ಯಕ್ಕಾಗಿ ಹುಟ್ಟುಕೊಂಡಂಥ, ಪ್ರದರ್ಶನದ ಸಂಯೋಜನೆಗಾಗಿ ಹುಟ್ಟುಕೊಂಡಂಥ ಯಕ್ಷಗಾನ ಕಲಾರಂಗ ತನ್ನ ಸೇವಾ ವ್ಯಾಪ್ತಿಯನ್ನ ಎಷ್ಟು ಅರ್ಥಪೂರ್ಣವಾಗಿ ಅದು ವಿಸ್ತರಿಸಿಕೊಂಡಿದೆ ಅಂತಂದ್ರೆ, ಇವತ್ತು ರಾಜ್ಯದ ಏಕೈಕ ಮಾದರಿ ಒಂದು ಕಲಾ ಸಂಸ್ಥೆ ಏನಾದರೂ ಇದ್ರೆ ಅದು ಯಕ್ಷಗಾನ ಕಲಾರಂಗ. ಅತ್ಯಂತ ಹೆಮ್ಮೆಯಿಂದ ಈ ಮಾತನ್ನ ಹೇಳ್ತೇನೆ. ಯಾಕೆಂತಂದ್ರೆ 30 ವರ್ಷಗಳಿಗೂ ಹೆಚ್ಚು ಕಾಲ ಮಣಿಪಾಲದಲ್ಲೇ ನಾನು ಪತ್ರಕರ್ತನಾಗಿ ನನ್ನ ಕಣ್ಣೋಟದಲ್ಲಿ ರಥಬೀದಿಯಲ್ಲಿ ಒಂದು ಪುಟ್ಟ ಆಫೀಸಿನಲ್ಲಿ ಯಕ್ಷಗಾನ ಕಲಾರಂಗ ಎಂಥ ಕೆಲಸವನ್ನ ಮಾಡ್ತಾ ಬಂತು. ಇವತ್ತು ಮುರಳಿ ಕಡೇಕಾರ್ ಅವರ ಸಮರ್ಥ ನೇತೃತ್ವದಲ್ಲಿ ಅದು ಯಾವ ರೀತಿ ಅರಳಿದೆ. ಇನ್ಫೋಸಿಸ್ನ ನೆರವಿನಿಂದ ಒಂದು ಅದ್ಭುತವಾದ ಕಟ್ಟಡ, ಬಹುಶಃ ರಾಜ್ಯ ಮಟ್ಟದಲ್ಲಿ ಗಮನಿಸಬಹುದಾದ, ಮಾದರಿಯಾಗಿ ಸ್ವೀಕರಿಸಬಹುದಾದಂಥ ಒಂದು ಆಡಿಟೋರಿಯಂ. 50 ವರ್ಷ ದಾಟಿ ಮುನ್ನಡೆದರೂ ಕೂಡ ಇಲ್ಲಿ ಯಾವುದೇ ವೈಷಮ್ಯ ಇಲ್ಲ, ರಾಜಕೀಯ ಇಲ್ಲ, ಯಾವ ರೀತಿಯ ಆ ರೀತಿಯ ಒಂದು ಕ್ಲೀಶೆಯನ್ನ ನೀವು ನೋಡಲಿಕ್ಕೆ ಸಾಧ್ಯ ಇಲ್ಲ. ಬಹಳ ಮುಖ್ಯವಾಗಿ ಇವತ್ತಿನ ಈ ಉಜ್ವಲವಾದಂಥ ಒಂದು ಕೀರ್ತಿ ಪತಾಕೆಯನ್ನ ರಾಷ್ಟ್ರ ಮಟ್ಟದಲ್ಲಿ ಅದು ತನ್ನ ಕೃತುಶಕ್ತಿಯಿಂದ ಬಹಳ ಹೆಮ್ಮೆಯಿಂದ ಇವತ್ತು ವಿರಾಜಿಸುವ ಮಟ್ಟಕ್ಕೆ ಅದು ಬೆಳೆದಿದೆ ಅಂತಂದ್ರೆ ಅಲ್ಲಿಯ ಸೇವಾ ದುರಂಧರರು ಬಹಳ ಕಾರಣ. ಅದಕ್ಕೆ ಒಂದು ಸಂಘಟನೆಯ ಸ್ವರೂಪ ಮತ್ತು ನೇತೃತ್ವದ ಸ್ವರೂಪವನ್ನ ಬಹಳ ನಿಸ್ವಾರ್ಥ ಭಾವದಿಂದ ಕೊಟ್ಟಂಥವರು ಮುರಳಿ ಕಡೇಕಾರ್ ಅನ್ನೋದನ್ನ ಬಹುಶಃ ಎಲ್ಲರೂ ಒಪ್ತಾರೆ. ಒಂದು ಸಂಸ್ಥೆಗೆ ತನ್ನದೇ ಆದಂಥ ಸಾಮಾಜಿಕ, ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ದೃಷ್ಟಿಕೋನ ಬಹಳ ಖಚಿತವಾಗಿದ್ರೆ
ಯಕ್ಷಗಾನ ಹುಟ್ಕೊಳ್ತದೆ, ಬೆಳೆತದೆ, ಅದು ಸಮಾಜದ ಸಂಸ್ಕೃತಿಯ ಹೊಕ್ಕಳು ಬಳ್ಳಿಯಾಗಿ ಮಾದರಿಯಾಗಿ ನಿಲ್ತದೆ. ಅದಕ್ಕೆ ಸಾಕ್ಷಿ ಪ್ರಜ್ಞೆ ಯಕ್ಷಗಾನ ಕಲಾರಂಗ. ಯಕ್ಷ ನಿಧಿ, ವಿದ್ಯಾಪೋಷಕ್, ಯಕ್ಷ ಶಿಕ್ಷಣ, ಈ 3 ತ್ರಿವಳಿ ದಾಸೋಹದ ಮೂಲಕ ಅದು ಯಾವ ರೀತಿಯ ಸಾಮಾಜಿಕ ಒಂದು ನಿರೀಕ್ಷೆಯನ್ನ ಮುಟ್ತಾ ಇದೆ ಅಂತಂದ್ರೆ, ಕಲೆ, ಸಂಸ್ಕೃತಿ, ಸಮಾಜ, ಶಿಕ್ಷಣ ಈ ಚತುರ್ಮುಖವಾಗಿ ಅದು ವಿಸ್ತರಿಸಿಕೊಂಡ ರೀತಿಯೇ ನಿಬ್ಬೆರಗು ಹುಟ್ಟಿಸುವಂಥದ್ದು. ನಾನು ಅತ್ಯಂತ ಹೆಮ್ಮೆಯಿಂದ ನನ್ನ ಚಾನೆಲ್ನಲ್ಲಿ ಯಕ್ಷಗಾನ ಕಲಾರಂಗದ ಒಟ್ಟು ಬೆಳವಣಿಗೆಯನ್ನ, ಅದರ ಇಡೀದಾದಂಥ ಕೊಡುಗೆಯನ್ನ, ಈ 50 ವರ್ಷದ ನಿಚ್ಚಳವಾದ ಹೆಜ್ಜೆ ಗುರುತನ್ನ ನಿಮ್ಮೆದುರು ಅನಾವರಣಗೊಳಿಸ್ಲಿಕ್ಕೆ, ಅದು ಎಷ್ಟರ ಮಟ್ಟಿಗೆ ಮನಸ್ಸು ತುಂಬಿದೆ, ಹೃದಯ ತುಂಬಿದೆ ಅಂತಂದ್ರೆ, ನಾನು ಬೆಳೆದ ಪರಿಸರದ ಆ ಉಡುಪಿ ಕ್ಷೇತ್ರದ ಕೃಷ್ಣನ ನಾಡಿನ ಒಂದು ಅದ್ಭುತವಾದಂಥ ಸಂಸ್ಥೆ ಇದು ಯಕ್ಷಗಾನ ಕಲಾರಂಗ. ಇದು ಸಮಾಜಮುಖಿಯಾಗಿ ನಿರಂತರವಾಗಿ ತುಡಿಯುವಂಥ ಒಂದು ನೆಲೆ ಅಂತ ಹೇಳಲಿಕ್ಕೆ ಹೆಮ್ಮೆ ಪಡ್ತಾ, ಆ ಯಕ್ಷಗಾನ ಕಲಾರಂಗದ ಒಟ್ಟು ಪರಿಕ್ರಮವನ್ನು ನಿಮ್ಮೆದುರು ತೆರೆದಿಡುವಂಥ ಒಂದು ಸರಣಿ ಇದು. ಬನ್ನಿ, ಅದನ್ನ ಕೇಳೋಣ, ನೋಡೋಣ, ಆಸ್ವಾದಿಸೋಣ. ಸಾಧ್ಯವಾದರೆ ನಮ್ಮ ಊರಲ್ಲೂ ಕೂಡ ಇಂಥ ಒಂದು ಸಂಸ್ಥೆಯನ್ನು ಕಟ್ಟಲಿಕ್ಕೆ ಒಂದು ಯುವ ಸಮುದಾಯ ಟೊಂಕ ಕಟ್ಟುವ ಹಾಗೆ ಒಂದು ಪ್ರೇರೇಪಣೆಯನ್ನೂ ಪಡೆಯೋಣ. ಬನ್ನಿ, ಯಕ್ಷಗಾನ ಕಲಾರಂಗದ ಸಾರ್ಥಕ ಪಯಣದ ವಿಶೇಷ ಸರಣಿಗಾಗಿ ನಿಮಗೆ ಸ್ವಾಗತ. ಮುರಳೀಧರ್ ಅವರೇ, ನಮಸ್ತೆ. ನಮಸ್ತೆ. ಸೊ ಬಹಳ ಕಾಲದ ಒಂದು ಕನಸು ನನಗೆ ಈ ಯಕ್ಷಗಾನ ಕಲಾರಂಗದ ಒಟ್ಟು ಒಂದು ಚರಿತ್ರೆ, ಅದರ ಒಟ್ಟು ಬೆಳವಣಿಗೆ. ಯಾಕೆಂದರೆ ಕಲೆ, ಶಿಕ್ಷಣ, ಸಮಾಜ ಅದರ ಮುಖ್ಯ ಧ್ಯೇಯ. ಅದರಲ್ಲೂ ಯಕ್ಷ ಶಿಕ್ಷಣ, ಆಮೇಲೆ ವಿದ್ಯಾಪೋಷಕ ಮತ್ತು ಯಕ್ಷಗಾನಕ್ಕೆ ಸಂಬಂಧಪಟ್ಟದ್ದ ಅಲ್ಲದೇ ಸಮಾಜಕ್ಕೆ ಬೇರೆ ರೀತಿಯ ಒಂದು ಸೀಮೋಲ್ಲಂಘನ ಮಾಡಿದಂಥ ಸಂಸ್ಥೆ ಇದು. 50ರ ಹೊತ್ತು, ಈಗ 50 ಕಳೆದಿದೆ, ಪೂರ್ತಿಯಾಗಿ 51 ವರ್ಷ. ಸೊ ಈ ಸಂಸ್ಥೆಯ ಒಟ್ಟು ಹುಟ್ಟು, ಅದರ ಬೆಳವಣಿಗೆ ಬಗ್ಗೆ ಹೇಳುವುದಾದರೆ ಹೇಗೆ? ಇದರ 1975ರಲ್ಲಿ ಇದು ಆರಂಭಗೊಂಡ ಸಂಸ್ಥೆ. ಆಗ ನಾನು ಸದಸ್ಯನಾಗಿರಲಿಲ್ಲ. ಉಡುಪಿಯಲ್ಲಿ ನಿರ್ಮಲಾ ಲಂಚ್ ಹೋಮ್ ಅಂತ ಇತ್ತು, ಸುಂದರ್ ಶೆಟ್ಟಿ ಹೇಳಿ. ಎಲ್ಲ ಕಲಾವಿದರು ಅಲ್ಲಿಗೆ ಊಟಕ್ಕೆಲ್ಲ ಬರ್ತಿದ್ರು. ಅವರ ಗೆಳೆಯ ವಿಶ್ವಜ್ಞ ಶೆಟ್ಟಿ ಹೇಳಿ, ಅಮ್ಮುಂಜಿ ನಾಗೇಶ್ ನಾಯಕ್, ಕೃಷ್ಣನ್, ಇವರೆಲ್ಲ ಒಟ್ಟು ಸೇರಿ, ಮತ್ತು ಮಹೇಶ್ ಶೆಟ್ಟಿ ಯಕ್ಷಗಾನ ಎಲ್ಲ ಮಾಡ್ತಾಯಿದ್ರು. ಇದಕ್ಕೊಂದು ಸಾಂಘಿಕ ಸ್ವರೂಪ ಇದ್ದರೆ ಒಳ್ಳೆಯದಲ್ವಾ ಅಂತ ಯೋಚನೆ ಮಾಡಿ ಅವರೊಂದು ಯಕ್ಷಗಾನ ಕಲಾರಂಗ ಎಂಬ ಸಂಸ್ಥೆಯನ್ನು ಹುಟ್ಟು ಹಾಕಿದರು. SV ಭಟ್ರು ಆಗ ಇದ್ದರು. ಇದರ ಪ್ರಥಮ ಅಧ್ಯಕ್ಷರಾಗಿ ಡಾಕ್ಟರ್ BB ಶೆಟ್ರನ್ನು ಆಯ್ಕೆ ಮಾಡಿದರು. ಆಗ ಅವರು ಉಡುಪಿಯಲ್ಲಿ ಪ್ರತಿಷ್ಠಿತ ಒಬ್ಬ ವ್ಯಕ್ತಿ, ಕಲಾಪ್ರೇಮಿ, ಎಲ್ಲ ಸಮಾಜ ಸೇವಕರಿಗೂ ಉಚಿತವಾಗಿ ವೈದ್ಯಕೀಯ ನೆರವು ಕೊಡ್ತಾ ಇದ್ದಂಥ ಒಬ್ಬ ಧೀಮಂತ ವ್ಯಕ್ತಿ. ಆ ಬಳಿಕ ಅದು ಮುಖ್ಯವಾಗಿ ಮಳೆಗಾಲದ ಯಕ್ಷಗಾನ ಎಂಬಂತಹ ಒಂದು ಪರಂಪರೆ ಇದೆಯಲ್ಲ, ಅದನ್ನು ಹುಟ್ಟು ಹಾಕಿದ್ದು ಯಕ್ಷಗಾನ ಕಲಾರಂಗ ಅಂತ ಹೇಳ್ಬೋದು. ಉಡುಪಿಯಲ್ಲಿ ಮಳೆಗಾಲದಲ್ಲಿ ಬೋರ್ಡ್ ಹೈಸ್ಕೂಲಲ್ಲಿ, ಗೀತಾಂಜಲಿ ಥಿಯೇಟ್ರಲ್ಲಿ, ವೆಂಕಟರಮಣ ದೇವಸ್ಥಾನದಲ್ಲಿ ಯಕ್ಷಗಾನ ಕಲಾರಂಗದ ಆಟ ಹೇಳಿದರೆ ಜನ ಮುಗಿ ಬೀಳ್ತಾ ಇದ್ರು. ಅಷ್ಟು ವ್ಯವಸ್ಥಿತವಾಗಿ ಮಾಡ್ತಾ ಇತ್ತು. ಆ ಬಳಿಕ ಹಗಲು ಯಕ್ಷಗಾನ ಕೂಡ ಹಾಗೆ, ರಾತ್ರಿ ಯಕ್ಷಗಾನ ಇತ್ತು. ಆ ಮಳೆಗಾಲದಲ್ಲಿ ಹಗಲಿಗೆ ಯಕ್ಷಗಾನ ಮಾಡ್ತಿದ್ರು. ಹಾಗೆ ಸುಮಾರು 10-15 ವರ್ಷ ನಿರಂತರವಾಗಿ ಇದು ನಡೆಯಿತು. ಆಜೀವ ಸದಸ್ಯತನವನ್ನು ಆರಂಭಿಸಿದರು. 100 ರೂಪಾಯಿ ಕೊಟ್ಟರೆ ಲೈಫ್ ಮೆಂಬರ್. ಆಗ ಮುಖ್ಯವಾಗಿ ವಿಶ್ವಜ್ಞ ಶೆಟ್ರು ಮತ್ತು SV ಭಟ್ರು ನಮ್ಮೊಟ್ಟಿಗಿದ್ದಾರೆ. ಈಗ ಆರಂಭದಿಂದ ಇದ್ದವರು ಈಗಲೂ ನಮ್ಮೊಟ್ಟಿಗಿದ್ದಾರೆ. ಅವರು ಅಂಗಡಿಗೆ, LIC, ಬ್ಯಾಂಕಿಗೆ ಎಲ್ಲ ಪ್ರತಿ ತಿಂಗಳು ಹೋಗಿ 10 ರೂಪಾಯಿ ಕಲೆಕ್ಷನ್ ಮಾಡಿ ಮೆಂಬರ್ಶಿಪ್ ಮಾಡಿದ್ದಾಗ ಆರಂಭದಲ್ಲಿ ಅಷ್ಟು ಕಷ್ಟ ಇತ್ತು. ಅವರಿಗೆ ನಿಬಂಧನೆ ಹೇಳಿದ್ರೆ ವರ್ಷಕ್ಕೆ 4 ನಿಮಗೆ ಉಚಿತ ಕಾರ್ಯಕ್ರಮ ಕೊಡ್ತೇವೆ, ಇದು ಒಂದು ಇನ್ಸೆಂಟಿವ್. ಹೌದು. ಅದು ತುಂಬ ಜನರನ್ನು ಆಕರ್ಷಿಸಿತು. ತುಂಬ ಜನ, 100-200 ಜನ ಇದರ ಲೈಫ್ ಮೆಂಬರ್ ಆದರು. ಆಮೇಲೆ ದಶಮಾನೋತ್ಸವ ಮಾಡಿದರು. ಆಗ 3 ದಿವಸದ ಕಾರ್ಯಕ್ರಮ ರಾಜಾಂಗಣದಲ್ಲಿ ಗೋವಿಂದ ಭಟ್ರು, ಕೊಳ್ಳಿಯೂರು, ಹೀಗೆ ಒಂದು ದೊಡ್ಡ ಪೂರ್ವರಂಗದ ಪ್ರಾತ್ಯಕ್ಷಿಕೆ, ಪೇಜಾವರ ಶ್ರೀಗಳ ಪರ್ಯಾಯದಲ್ಲಿ ತುಂಬ ವ್ಯವಸ್ಥಿತವಾಗಿ ಮಾಡಿದರು. ಪೇಜಾವರ ಶ್ರೀಗಳು ಸಂಸ್ಥೆಯ ಪ್ರಥಮ ಮಹಾಪೋಷಕ ಸದಸ್ಯರು. ನಾನು 1983ರಲ್ಲಿ ಇದರ ಸದಸ್ಯನಾದೆ. ನಿಟ್ಟೂರು ಹೈಸ್ಕೂಲ್ಗೆ ಸೇರಿದ್ದು ಅದೇ ವರ್ಷ. SV ಭಟ್ರಲ್ಲಿಯ ಅಧ್ಯಾಪಕರಾಗಿದ್ದರು. ಆ ಬಳಿಕ 1990ರಲ್ಲಿ ಇದರ ಕಾರ್ಯದರ್ಶಿ ಆದೆ.
ಯಾಕೆ ಹೇಳಿದರೆ ಹಾಗೆ ಕಲಾರಂಗ ಏರುಗತಿಯಲ್ಲಿ ಹೋಗಿ ಮತ್ತೆ ಸ್ವಲ್ಪ ಬೇರೆ ಸಮಸ್ಯೆಗಳೆಲ್ಲ ಬಂತು. ಆರ್ಥಿಕ ಮುಗ್ಗಟ್ಟು ಬಂತು. ವಿಶ್ವಜ್ಞ ಶೆಟ್ಟರು, ಎಸ್ ವಿ ಭಟ್ರು ತುಂಬ ದೀರ್ಘಕಾಲ ಇದರಲ್ಲಿ ತೊಡಗಿಸಿಕೊಂಡಿದ್ರು. ಆಗ ಕಾರ್ಯದರ್ಶಿ ಯಾರಾಗಬೇಕು ಅಂತ ಹೇಳಿ ಒಂದು ನಿರ್ವಾತ ಪ್ರದೇಶ ನಿರ್ಮಾಣ ಆದಾಗ ಒಂದು ರೀತಿಯ ಒತ್ತಡದಲ್ಲಿ ನನ್ನನ್ನು ನೇಮಿಸಿದ್ರು. ನಾನು ಒಲ್ಲದ ಮನಸ್ಸಿನಲ್ಲಿ 1 ವರ್ಷ ಅಂತ ಹೇಳಿ ತಗೊಂಡೆ ಅದನ್ನು. ಸೊ ಆ ಬಳಿಕ ಜುಲೈ 2 ಯಕ್ಷಗಾನವನ್ನು ಪ್ರಥಮ ಭಾನುವಾರ, ದ್ವಿತೀಯ ಭಾನುವಾರ, ಒಂದು ತೆಂಕು ಒಂದು ಬಡಗು ಆಯ್ದ ಕಲಾವಿದರನ್ನು ಹಾಕಿಕೊಂಡು ಪ್ರದರ್ಶನವನ್ನು ಏರ್ಪಡಿಸೋದು ತುಂಬ ಜನರಿಗೆ ಇಷ್ಟ ಆಯಿತು. ಗೋಲ್ಡನ್ ಜೂಬ್ಲಿ ಹಾಲಲ್ಲಿ ಸದಸ್ಯತನ ವೃದ್ಧಿ ಆಯಿತು. ಅದರ ಮೊತ್ತವನ್ನು ವೃದ್ಧಿ ಮಾಡಿದೆ. 100 ಇದ್ದದ್ದು 200, ಪೋಷಕರು 200 ಇದ್ದದ್ದು 500. ಆದರೂ ಜನರು ರೆಸ್ಪಾಂಡ್ ಮಾಡಿದರು. ಬೆಳೀತಾ ಬೆಳೀತಾ ಬಂತು. ನಾನು ಪ್ರತಿ ಮಹಾಸಭೆಯಲ್ಲೂ ಇದು 1 ವರ್ಷ, ಮುಂದಿನ ವರ್ಷ ನಾನು ಬಿಡ್ತೇನೆ ಅಂತಲೇ ಹೇಳ್ತಾ ಬಂದೆ. ಕಡೆಗೆ ಅದು ಏನು ಹೇಳಿದರೆ ನನ್ನ ಬದುಕಿನ ಒಂದು ಅವಿಭಾಜ್ಯ ಹಂಗಾಗೋಯ್ತು. ನಾನು ಯಾವ ಸಂಸ್ಥೆಯಲ್ಲಿ 1 ವರ್ಷಕ್ಕಿಂತ ಹೆಚ್ಚು ಕಾರ್ಯದರ್ಶಿ ಆಗಿರಲಿಲ್ಲ. ಬಹುಶಃ ಈಗ ನನ್ನ ವ್ಯಕ್ತಿತ್ವಕ್ಕೆ ಯಕ್ಷಗಾನ ಕಲಾರಂಗವನ್ನು ಹೊರತುಪಡಿಸಿದರೆ ನಾನು ಏನಿಲ್ಲ, ಒಬ್ಬ ನಿವೃತ್ತ ಟೀಚರ್. ಮುರಳೀಧರ್ ಕಳೇಕರ್ ಯಾರು ಅಂತಂದ್ರೆ ಯಕ್ಷಗಾನ ಎಷ್ಟೋ ಸಲ ನಾನು ಕೊಟ್ಟದ್ದಕ್ಕಿಂತ ಈ ಸಂಸ್ಥೆ ನನಗೆ, ನನ್ನ ವ್ಯಕ್ತಿತ್ವಕ್ಕೆ, ನನ್ನ ಬದುಕಿಗೆ ಒಂದು ಮೌಲ್ಯವನ್ನು ಕೊಟ್ಟಿದೆ. ಹಾಗೆ ಮಾಡ್ತಾ ಹೋದಾಗ 2000 ಇಸ್ವಿಗೆ ಬೆಳ್ಳಿ ಹಬ್ಬ ಬಂತು. ಬೇರೆಯವರು ಮಾಡಿದ್ದು ನಾವು ಮಾಡೋದಲ್ಲ, ನಾವೊಂದು ಭಿನ್ನವಾದ್ದು ಮಾಡಬೇಕು, ಅದು ಸಮಾಜಕ್ಕೆ ಒಂದು ಸಂದೇಶ ಕೊಡಬೇಕು, ಅದು ಮೂಲಭೂತ ನಮ್ಮ ಯೋಚನೆ ದ್ರವ್ಯ. ಆಗ ಬಂದದ್ದು ತುಂಬ ಭಾಷಣ ಕೇಳ್ತಾ ಇದ್ದೆವು. ವೃತ್ತಿ ಕಲಾವಿದರಿಗೆ ಭದ್ರತೆ ಇಲ್ಲ, ವೇದಿಕೆಯಲ್ಲಿ ಕುಬೇರ, ಕೆಳಗೆ ಬಂದರೆ ಬೇರೆ ಬೇರೆ ಶಬ್ದಗಳು ಬರ್ತಾವೆ. ಆ ರೀತಿ ಅದನ್ನು ಕೇಳಿದಕ್ಕೆ ಏನಾದರೂ ಮಾಡಬೇಕು ಹೇಳಿದಾಗ 2000 ಇಸ್ವಿಯಲ್ಲಿ ನಾವು ಮೊದಲು ಮಾಡಿದ್ದು ಮೇಳದ ಯಜಮಾನರ ಒಂದು ಸಭೆಯನ್ನು ಮಾಡಿದೆವು. ಯಜಮಾನರಿಗೆ ಹೇಳುವ, ಅವರನ್ನು ಕರೆತು ಎಜುಕೇಟ್ ಮಾಡುವ, ಬಹಳ ಮುಖ್ಯವಾಗಿ ಅವರಿಗೆ ವಿಮೆಯ ಬಗ್ಗೆ ತಿಳುವಳಿಕೆ ಕೊಡುವ. ಅಂಬಲ್ಪಾಡಿಯಲ್ಲಿ ಇದರ ಸಮಾವೇಶ ಮಾಡಿದೆವು. ಇದು ಮೇಳ ಯಜಮಾನರ ಒಟ್ಟು ಮಾಡಲಿಕ್ಕೆ ತುಂಬ ಹೋರಾಡಿದೆವು. ಅಂದರೆ ಆಗ ಯಜಮಾನರಿಗೆಲ್ಲ ಅನುಮಾನ ಬಂತು, ಇವರು ಏನೋ ನಮ್ಮ ವಿರುದ್ಧ ಕಲಾವಿದರನ್ನು ಎತ್ತುಗಟ್ಟಲಿಕ್ಕೆ ಒಂದು ಸಂಘಟನೆ ಮಾಡ್ತಾರೋ ಎಂಬ ಒಂದು ವಾತಾವರಣ ಸೃಷ್ಟಿಯಾಗಿತ್ತು. ಆಗ ಪರ್ಸನಲಿ ಅವ್ರ ಹತ್ರ ಹೋಗಿ ನೋಡಿ, ಹೀಗೆ ಅವರ ಭದ್ರತೆಗೆ ಏನಾದರೂ ಒಟ್ಟು ಸೇರಿ ಮಾಡುವ ಹೇಳಿ. ಕೆಲವರು ಬಂದರು, ಕೆಲವರು ಬರಲಿಲ್ಲ. ಬಂದವರಲ್ಲಿಯೂ ಕೆಲವರು ನಿಮ್ಗೆ ಗೊತ್ತಿದೆಯಲ್ಲ, ಕಲಾವಿದರ ಋಣಾತ್ಮಕ ಸಂಗತಿಗಳನ್ನೇ ಹೇಳಿದರು. ಅವರಿಗೆ ನಾವು ಕೊಡೋ ಸಂಭಾವನೆ ಇಷ್ಟಿದೆ, ಅವರ ವರ್ತನೆಯಿಂದ ಹಾಳು ಮಾಡಿಕೊಂಡ್ರೆ ನಾವು ಏನು ಮಾಡೋದು. ಸೊ ಅವರವರ ಜವಾಬ್ದಾರಿ ಅವರೇ, ನಾವು 6 ತಿಂಗಳು ಮಾತ್ರ ಹೊಣೆಗಾರಿಕೆ. ಹೀಗೆ ನನಗೆ ಕಡೆಗೆ ಅನ್ನಿಸಿತು, ಇಲ್ಲ ಇದನ್ನು ನಾನು ಎಜುಕೇಟ್ ಮಾಡಲಿಕ್ಕೆ ಸಾಧ್ಯ ಇಲ್ಲ, ನಮ್ಮ ಮಿತಿಯಲ್ಲಿ ಏನಾದರೂ ಮಾಡಬೇಕು. ಅವ ಸಂಕಲ್ಪವನ್ನು ಆ ದಿವಸ ತೆಗೆದುಕೊಂಡೆ. ಮೊದಲು ನಾವು ಮಾಡಿದ್ದು ಒಂದು 100 ರೂಪಾಯಿ ಮೆಂಬರ್ಶಿಪ್. ವೃತ್ತಿ ಕಲಾವಿದರಿಗೆ 100 ರೂಪಾಯಿ ಕೊಟ್ಟರೆ ಅವರು ಯಕ್ಷನಿಧಿ ಅಂತ ನಾವು ಆರಂಭಿಸಿದೆವು. ಯಾಕಂದರೆ ಪ್ರೊಫೆಸರ್ BV ಆಚಾರ್ಯರು MGMನಲ್ಲಿ ಗಣಿತ ಉಪನ್ಯಾಸಕರು ಆಗಿದ್ದರು. ಕಲಾವಿಯನ್ನು ತುಂಬ ಪ್ರೀತಿಸಿದವರು. BV ಆಚಾರ್ಯರೊಂದಿಗೆ BV ಆಚಾರ್ಯರು ಸುಬ್ಬಣ್ಣ ಭಟ್ರೊಂದಿಗೆ ಅಮೆರಿಕಕ್ಕೆ ಒಂದು ತಂಡವನ್ನು ಕರ್ಕೊಂಡು ಹೋಗಿದ್ರು ಯಕ್ಷಗಾನದ್ದು. ಮಾರ್ತಾ ಅಷ್ಟೆನ್ನ ಕೇಳಿಕೆಯ ಮೇರೆಗೆ ಗೋಪಾಲರಲ್ಲಿ ಎದ್ದುಕೊಂಡು ಕಲಾವಿದರು ಹೇಳಿದರೆ ಅವರಿಗೆ ಪ್ರಾಣ. ಅವರ ಮನೆಗೆ ಬಂದು ಸುಖ ಕಷ್ಟವನ್ನು ಹೇಳಿಕೊಂಡು ಬರಿಗೈಯಲ್ಲಿ ಹೋದವರಿಲ್ಲ. ಅಂಥ ವ್ಯಕ್ತಿ 2 ವರ್ಷ ನಮ್ಮ ಅಧ್ಯಕ್ಷರಾಗಿದ್ದರು. ಅವರ ಹೆಸರು ಶಾಶ್ವತ ಉಳಿಬೇಕು ಹೇಳಿ ಪ್ರೊಫೆಸರ್ BV ಆಚಾರ್ಯ ದತ್ತಿ ಯಕ್ಷನಿಧಿ ಅಂತ ಒಂದು ಸಮಿತಿಯನ್ನು ನಾವು ಮಾಡಿದೆವು. ಅದಕ್ಕೆ ವೃತ್ತಿ ಕಲಾವಿದರು ಮಾತ್ರ ಸದಸ್ಯರು. ನಾನು ಪ್ರತಿ ರಾತ್ರಿ ಮೇಳಕ್ಕೆ ಹೋಗೋದು, ಚೌಕಿ ಹೋಗೋದು, ಕಲಾವಿದರನ್ನೆಲ್ಲ ಕೂಡಿಸೋದು, ಹೀಗೆ 100 ರೂಪಾಯಿ ಕೊಡಿ. ಆ ಬಳಿಕ ಆಗ ಪೋಸ್ಟಲ್ ಇನ್ಶೂರೆನ್ಸ್, PPF, ಪೋಸ್ಟಲ್ PPF, ನೀವು ಅದನ್ನು ಮಾಡಿದರೆ ಅಂದರೆ ಅದು ವರ್ಷಕ್ಕೆ 500 ರೂಪಾಯಿ ಕಟ್ಟಬೇಕು. ಅದರ ಫಾರ್ಮ್ ಎಲ್ಲ ತಗೊಂಡು ಹೋಗ್ತಾ ಇದ್ದೆ ನಾನು. ನಿಮಗೆ ಗುಂಪು ವಿಮೆ ಮಾಡ್ತೇವೆ ನಾವು ಕಲಾರಂಗದಿಂದ ಅಂತ. ಆಗ ಓಡಿಸಿ ಕೆಲವರೆಲ್ಲ ಇವೇನು ಏಜೆಂಟ್ನಾಗಿ ಬರ್ತಾ ಇದ್ದಾರೆ, ರಾತ್ರಿ ಏನೋ ಒಂದು ಕಮಿಷನ್ ಏಜೆಂಟ್ನಾಗಿ ಅಂತೇಳಿ ಅನುಮಾನ ಪಡೆದವರು ಇದ್ದಾರೆ, ಎದುರು ಹೇಳಿದವರು ಇದ್ದಾರೆ, ಆ ಸಭೆಗೆ ಬರದವರು ಇದ್ದಾರೆ. ಅಲ್ಲೇ 25 ಜನರಲ್ಲಿಯೂ ಕೆಲವರು ಬರದವರು ಇದ್ದಾರೆ. ಆದರೆ ಏನೋ ಒಂದು ಹುಚ್ಚು ಅಂತೂ ಎಲ್ಲ ಮೇಳಕ್ಕೆ ಹೋದೆವು. ಹಣವನ್ನು ಸಂಗ್ರಹಿಸಬೇಕು, ಹೇಗೆ ದುಡ್ಡು ಒಟ್ಟು ಮಾಡಬೇಕಲ್ಲ ಯಕ್ಷನಿಧಿಗೆ. ಕಲಾರಂಗದಲ್ಲಿ ಅಂಥ ಸ್ಥಿತಿ ಇರಲಿಲ್ಲ. ಆಗ ನಾವು ಮೊದಲು ಮಾಡಿದ್ದು ಒಂದು 10 ಜನ ಕಲಾವಿದರ ಒಂದು ಫೋಟೋ ಗುಚ್ಛವನ್ನು ಮಾಡಿದೆವು. ಅದರಲ್ಲಿ ಬಡಗಿನ 4, ತೆಂಕಿನ 4, ಉತ್ತರ ಕನ್ನಡದ 2 ಕಲಾವಿದರು. ಅಂದರೆ ನಾನು ಆದಷ್ಟು ಇಡೀ ಕಲಾ ವಲಯವನ್ನು ಒಳಕೊಳ್ಳುವ ಎಂಬ ಕಲ್ಪನೆ ನನ್ನದಿದ್ದದ್ದು. ಹಲವು ವರ್ಷ ಕೆಲವರಿಗೆ ಅನುಮಾನ ಇತ್ತು, ಇವರು ಉಡುಪಿಯವರು ಬಡಗುತಿಟ್ಟಿಗೆ ಮಾತ್ರ ಕಾನ್ಸಂಟ್ರೇಟ್ ಮಾಡ್ತಾರೋ ಹೇಳಿ. ಆದರೆ ನಮ್ಮ ಉದ್ದೇಶ ಇದ್ದದ್ದು ಸಮಗ್ರತೆಯ ಬಗ್ಗೆ, ಸಮಗ್ರ ಕಲಾವಿದರ ಬಗ್ಗೆ ಇದ್ದದ್ರಿಂದ ಈಗಂತೂ ಎಲ್ರಿಗೂ ನಾವು ಸ್ವೀಕಾರಾರ್ಹರಾಗಿದ್ದೇವೆ. ಆ ಗುಚ್ಛವನ್ನು 100 ರೂಪಾಯಿ ಒಂದು ಗುಚ್ಛಕ್ಕೆ. ಅದರಲ್ಲಿ ಒಂದು ಬ್ರೋಷರ್ ಇತ್ತು, ಇದನ್ನು ನೀವು ಯಾರ್ದು ಬರ್ತ್ಡೇಗೆ ಇದ್ದರೆ ಈ ಫೋಟೋವನ್ನು ಕೊಡಿ, ಅದು ಗಿಫ್ಟ್ ಕೊಡೋದಿದ್ರೆ ಕೊಡಿ ಹೇಳಿ. ಆಗ ನಾನು ಉದ್ಯೋಗ ಮಾಧವಾಚಾರ್ಯ ನೆನಪು ಮಾಡ್ಕೊಳ್ಬೇಕು. ಅವರು
ಎಷ್ಟೋ ಫೋಟೋವನ್ನು ಹೋದಲ್ಲೆಲ್ಲ ತಗೊಂಡು ಹೋಗ್ತಿದ್ರು. ಅವರ ಮಗಳು ಭ್ರಮರಿ ತಗೊಂಡು ಹೋಗ್ತಿದ್ಲು. ಕಾಲೇಜುಗಳಲ್ಲಿ ನಾವು ಮಾಡ್ತಾ ಇದ್ದೆವು. 1,000 ಗುಚ್ಛ ಪ್ರಿಂಟ್ ಮಾಡಿದ್ದು ನಾವು. ಆಗ 1 ಲಕ್ಷ ಎಂಬುದು ದೊಡ್ಡ ಸಂಗತಿ. ಹೌದಪ್ಪ. 1 ಲಕ್ಷ ಒಟ್ಟಾದ್ರೆ ನಾನು ತುಂಬಾ ಕೆಲಸ ಮಾಡಬಹುದು ಹೇಳಿ. ಈಗ ಆ ಮೊತ್ತ ಎಣಿಸುವಾಗ ನಗು ಬರ್ತದೆ. ಅದೇ ಸಂದರ್ಭದಲ್ಲಿ 2004ರಲ್ಲಿ ನಾವು ಅಮೆರಿಕಕ್ಕೆ ಹೋಗಿದ್ದು. ಅಲ್ಲಿಗೂ ತಗೊಂಡು ಹೋಗಿದ್ದೆ ನಾನು. ಅದು ಖಾಲಿ ಆಗ್ಲಿಕ್ಕೆ 2-3 ವರ್ಷ ಹೋಗ್ಬೇಕಾಯ್ತು. ಹೀಗೆ ಹಣ ಸಂಗ್ರಹಿಸುವುದು ಹೇಗೆ ಅಂತ ಹೇಳಿ ಅದರ ಬಗ್ಗೆ ಯೋಚನೆ ಮಾಡ್ತಾ ಇತ್ತು. ಮೇಳದಲ್ಲಿ ಕೆಲವರು ಮೆಂಬರ್ ಆದ್ರು, ಎಷ್ಟೋ ಜನ ಆಗ್ಲಿಲ್ಲ. ಆದ್ರೆ ಸ್ಪಂದನೆಯನ್ನ ಆರಂಭಿಸಿದೆವು. ಅಸೌಖ್ಯ ಆದ ಕೂಡಲೇ ಅವನಿಗೆ ಹೆಲ್ಪ್ ಮಾಡುವುದು, ನಿಧನ ಆದ ಕೂಡಲೇ ನಮ್ಮ ಮಿತಿಯಲ್ಲಿ. ಆಗ ನಾವು ಕೊಡ್ತಾ ಇದ್ದದ್ದು ಬಹುಶಃ 5,000 ಇದು 10,000 ಆಸ್ಪತ್ರೆ ಸೇರಿದಾಗ ನೆರವು. ಮತ್ತೊಂದು ಮಾಡಿದ್ದು ನಾವು 2000ನೇ ಇಸ್ವಿಯಲ್ಲಿ 25ನೇ ವರ್ಷದಲ್ಲಿ 25 ಜನ ಕಲಾವಿದರನ್ನ. ಆ ಕಲಾವಿದರು ಯಾರು ಹೇಳಿದ್ರೆ ಇಷ್ಟರವರೆಗೆ ಗುರುತಿಸದೇ ಇದ್ದ ಕಲಾವಿದರು, ತುಂಬಾ ಸಾಧನೆ ಮಾಡಿದವರಲ್ಲ, ಆದ್ರೆ ದೀರ್ಘಕಾಲ ಯಕ್ಷಗಾನಕ್ಕೆ ಸೇವೆ ಮಾಡಿದವರು, 70-80 ವರ್ಷ ಆದವರು. ಅವರನ್ನ ಹುಡುಕಿ ಉತ್ತರ ಕನ್ನಡದಲ್ಲಿ, ತೆಂಕಿನಲ್ಲಿ, ಬಡಗಿನಲ್ಲಿ 25 ಜನ ಬಂದು ಬುಕ್ಲೆಟ್ ಮಾಡಿದ್ವಿ. ಈಗಲೂ ಇದೆ. 5,000 ರೂಪಾಯಿ ಒಂದೇ ವೇದಿಕೆಯಲ್ಲಿ ಕೊಟ್ಟದ್ದು. ಆಗ 5,000 ಎಂಬುದು ದೊಡ್ಡ ಸಂಗತಿ. ಕರೆಕ್ಟ್. ವಿಶ್ವೇಶತೀರ್ಥ ಶ್ರೀಪಾದರು ಬಂದಿದ್ರು, ವೀರೇಂದ್ರ ಹೆಗಡೆಯರು ಬಂದಿದ್ರು, ಸಭಾಪತಿಯವರಿದ್ರು, ಪೂರ್ಣಪ್ರಜ್ಞಾ ಆಡಿಟೋರಿಯಂ ಎಲ್ಲ ಮಾಡಿದ್ದು. ತುಂಬಾ ಅದು ಒಳ್ಳೆಯ ಸಂದೇಶವನ್ನು ಕೊಟ್ಟಿತ್ತು. ಇವರು ಅರ್ಹರಿಗೆ ಕೊಟ್ಟಿದ್ದಾರೆ, ಮತ್ತೆ ತೆರೆಯ ಮರೆಯಲ್ಲಿ ಕೆಲಸ ಮಾಡಿದ ಸಾಧಕರನ್ನು ಗುರುತಿಸಿದ್ದಾರೆ. ತುಂಬಾ ಕೆಲಸ ಮಾಡಿದೆವು, ತುಂಬಾ ಮೀಟಿಂಗ್ ಎಲ್ಲ ಮಾಡಿತ್ತು. ಹೀಗೆ ಒಂದೊಂದೇ. ಆಮೇಲೆ ಗುಂಪು ವಿಮೆ ಮಾಡಿದೆವು, ಯಾರೆಲ್ಲ ಸದಸ್ಯರಾದ್ರು ಹೇಳಿ. ಆಗ ಗುಂಪು ವಿಮೆ ನಿಧಾನಗೊಂಡ್ರೆ 10,000 ರೂಪಾಯಿ. 10,000 ದೊಡ್ಡ ಮೊತ್ತ. ಅಪಘಾತ ವಿಮೆ ಮಾಡಿದೆವು. ಅದರ ಪ್ರಾಯೋಜಕತ್ವವನ್ನು ಪೇಜೋರ್ ಶ್ರೀಗಳು ಅದರ ಪ್ರೀಮಿಯಂ ಅನ್ನು ಕೊಡ್ತಾ ಇದ್ರು. ಮೆಡಿಕ್ಲೈಮ್ ಮಾಡಿದೆವು. ಮೆಡಿಕ್ಲೈಮ್ ಅಲ್ಲಿ ಹೇಗೆ ಹೇಳಿದ್ರೆ 50% ನಾವು, 50% ಕಲಾವಿದ್ರು ಕೊಡಬೇಕು. ಇದು ಮಾಡ್ತಾ ಹೋದಾಗ ಈ ಮೆಡಿಕ್ಲೈಮ್ ಏನ್ ಸಮಸ್ಯೆ ಆಯ್ತು ಹೇಳಿದ್ರೆ, ಈ ವರ್ಷ ಆಯ್ತು, ಬರುವ ವರ್ಷ ಪುನಃ ನಾವು ಹೊಸ್ತು ಮಾಡಬೇಕು. ಕೆಲವು ಕಲಾವಿದರಿಗೆ ನಾನು 2-3 ವರ್ಷದಿಂದ ಕೊಡ್ತಾ ಇದ್ದೆ, ನನ್ಗೆ ಏನು ಸಿಗ್ತಾ ಇಲ್ಲ. ಯಾಕಂದ್ರೆ ಅವರಿಗೆ ಅದರ ಕಾನ್ಸೆಪ್ಟ್ ಗೊತ್ತಿಲ್ಲ. ತುಂಬಾ ನಾವು ಕಿರಿಕಿರಿ ಅನುಭವಿಸ್ಬೇಕಾಯ್ತು, ಬೇಸರ ಆಯ್ತು. 2-3 ವರ್ಷ ಮಾಡಿರ್ತಾನೆ, 4ನೇ ವರ್ಷ ಮಾಡಿರುವುದಿಲ್ಲ ಅವನಿಗೆ ನಾವು ಸೌಖ್ಯ ಆಯ್ತು, ಅವನು ಬೆನಿಫಿಷಿಯರ್ ಅಲ್ಲ. ಇಂಥ ಸಂಕಟ ಎಲ್ಲ ಬಂತು. ಆ ಸಂದರ್ಭದಲ್ಲಿ ನಮಗೆ ಜಿ ಶಂಕರ್ ನೆರವಿಗೆ ಬಂದರು. ಜಿ ಶಂಕರ್ ಹೆಲ್ತ್ ಕಾರ್ಡ್, ಅವರು ಅದರ ಸಂಪೂರ್ಣ ಪ್ರಾಯೋಜಕತ್ವ ಅವರು ವಹಿಸಿದ್ರು. ಅದರಲ್ಲಿ ಒಂದು ಮಿತಿ ಇತ್ತು, ಅದು ಮಣಿಪಾಲ್ ಆಸ್ಪತ್ರೆಗೆ ಮಾತ್ರ. ಆದರೂ ಅಷ್ಟರ ಮಟ್ಟಿಗೆ ಮೆಡಿಕ್ಲೇಮ್ ಅನ್ನ ನಾವು ಮುಂದುವರಿಸಿದೆವು. ಗುಂಪು ವಿಮೆಯನ್ನು ಮಾಡ್ತಾ ಬಂದೆವು. ಗುಂಪು ವಿಮೆದು ಲಯನ್ಸ್ ಕ್ಲಬ್ ಪ್ರಾಯೋಜಕತ್ವ ವಹಿಸಿಕೊಂಡಿದ್ದು, ಮಲ್ಪೆ ಲಯನ್ಸ್ ಕ್ಲಬ್. ಆ ಬಳಿಕ ಅಟಲ್ ಬಿಹಾರಿ ವಾಜಪೇಯಿ ಪ್ರಧಾನಮಂತ್ರಿ ಆದಾಗ ಅದೊಂದು ಗುಂಪು ವಿಮೆ ಇತ್ತು. ಅದರ ವಿಶೇಷತೆ ಏನು ಹೇಳಿದ್ರೆ, 100 ರೂಪಾಯಿ ಕೊಟ್ಟರೆ 100 ರೂಪಾಯಿ ಕೇಂದ್ರ ಸರ್ಕಾರ ಆಗ್ತದೆ, 200 ರೂಪಾಯಿ. ಒಬ್ಬ ಸದಸ್ಯ ನಿಧನ ಆದರೆ 30,000 ರೂಪಾಯಿ ಅವನಿಗೆ ಸಿಗ್ತದೆ, ಒಂದು ಬೆನಿಫಿಟ್. ಎರಡನೇದ್ದು, ಅವನ ಮಕ್ಕಳು 9, 10 ಫಸ್ಟ್ PUC ಸೆಕೆಂಡ್ PUCಯಲ್ಲಿ ಓದ್ತಾ ಇದ್ರೆ ವರ್ಷಕ್ಕೆ 2 ಕಂತಿನ ಪ್ರಕಾರ 1,200 ರೂಪಾಯಿ ಸಿಗ್ತದೆ. 600 ಒಮ್ಮೆ, 600 ಮತ್ತೊಮ್ಮೆ. ಇದನ್ನ ನಾವು ಒಂದು 6-7 ವರ್ಷ ಮಾಡಿದೆವು. ತುಂಬಾ ಜನ ಬೆನಿಫಿಟ್ ಪಡೆದಿರೋದು. ಅಂದ್ರೆ ಬೆನಿಫಿಟ್ ಹೇಳಿದ್ರೆ ಕೆಲವರು ನಿಧನ ಹೊಂದಿದ್ರು, ಅವರಿಗೆ ನಾವು ಮತ್ತೆ 20,000 50,000 ರೂಪಾಯಿ ಕೊಟ್ಟೆವು. ಮಕ್ಕಳಿಗೆ ತುಂಬಾ ಹೆಲ್ಪ್ ಆಯ್ತು, ಕಲಾವಿದರ ಮಕ್ಕಳಿಗೆ. ಮತ್ತೆ ಯಾಕೋ ಅದನ್ನು ನಿಲ್ಲಿಸಿದ್ರು, ಸರ್ಕಾರ ಅದನ್ನು ನಿಲ್ಲಿಸಿತು, ನಾವು ಅದನ್ನು ಕಡೆಗೆ ಕೈ ಬಿಟ್ಟೆವು. ಮೆಡಿಕ್ಲೈಮ್ ಅನ್ನು ಕೂಡ ಹಾಗೆ ದೀರ್ಘಕಾಲ ಮಾಡಿದೆವು. ತುಂಬಾ ಜನ ಮೆಡಿಕ್ಲೈಮಿನಿಂದ ಹೆಲ್ಪ್ ಪಡೆದಿದ್ದಾರೆ. ತುಂಬಾ ಜನ ಲಕ್ಷ ರೂಪಾಯಿ ನಮಗೆ ವರ್ಷಕ್ಕೆ ನಾವು ಕಲಾವಿದರಿಗೆ ಕೊಟ್ಟೆವು. ತುಂಬಾ ಕೆಲಸ ಇತ್ತು. ಹೇಗೆ ಕೆಲಸ ಹೇಳಿದ್ರೆ, ಅದರ ಪಾಲಿಸಿ ನಮ್ಮ ಹೆಸರಲ್ಲಿ ಇರುವುದು. ಕಲಾವಿದರು ಡಿಸ್ಚಾರ್ಜ್ ಆದ್ಮೇಲೆ ಡಾಕ್ಯುಮೆಂಟ್ ನಮ್ಗೆ ಕೊಡ್ತಾರೆ, ನಾವು ಅದನ್ನ ಮಂಗಳೂರು ಕಳಿಸ್ಬೇಕಿತ್ತು. ಅದು ಏಜೆನ್ಸಿ ಇತ್ತು. ಅವ್ರು ಕೊರಿಸಿ ಕೇಳ್ತಾ ಇದ್ರು. ಮತ್ತೆ ಪುನಃ ಕೊರಿಸಿಗೆ ನಾವು ಆಸ್ಪತ್ರೆಯನ್ನು ಸಂಪರ್ಕಿಸಿ ಆ ದಾಖಲೆ ಅಂತಂದು ಕಲಾವಿದರು ಮೇಳದಲ್ಲಿ ತಿರ್ತಾ ಇದ್ದಾರೆ. ಪುನಃ ಸಬ್ಮಿಟ್ ಮಾಡಿ, ಈಗ 30,000 50,000 ಆದರೆ ಅಷ್ಟು ಹಣವನ್ನು ನಾವು ಕ್ಲೈಮ್ ಮಾಡಿ ತರಿಸ್ತಾ ಇದ್ರು. ತುಂಬ ಖುಷಿ ಕೊಟ್ಟಿತ್ತು. ಅದು ಒಂದು ಸಲ ಏನಾಯ್ತು ಹೇಳಿದ್ರೆ, ನಾವು ಕಟ್ಟಿದ ಹಣಕ್ಕಿಂತ 2-3 ಪಟ್ಟು ಕ್ಲೈಮ್ ಜಾಸ್ತಿ ಆಯಿತು. ಆಗ ವಿಮಾ ಕಂಪನಿಯವರು ಅದನ್ನ ಪ್ರೀಮಿಯಮ್ ಅನ್ನು ತುಂಬ ಜಾಸ್ತಿ ಮಾಡಿದರು, 2-3 ಪಟ್ಟು ಜಾಸ್ತಿ ಮಾಡಿದರು. ನಾವು ಕಡೆಗೆ ಇದಾಗೋದು ಬಿಟ್ಟು ಬಿಟ್ಟೆವು. ಅಲ್ಲಿ ಒಂದು ಸಮಸ್ಯೆ ಇತ್ತು, ಪ್ರತಿ ವರ್ಷ ಕಲಾವಿದರಿಂದ ತಗೊಳ್ಳುವ ಹಣ ಕಷ್ಟ ಇತ್ತು ನಮಗೆ. ಮೆಡಿಕ್ಲೈಮ್ ಡ್ರಾಪ್ ಆಯಿತು, ಗ್ರೂಪ್ ಇನ್ಶೂರೆನ್ಸ್ ಡ್ರಾಪ್ ಆಯಿತು, ಆಕ್ಸಿಡೆಂಟ್ ಇನ್ಶೂರೆನ್ಸ್ ಬ್ಯಾಂಕ್ ಅಕೌಂಟಿಂದ ಸಿಗ್ತದೆ ಅಂತ ಗೊತ್ತಾಯಿತು. ಇನ್ನೊಂದು ನಾವು ಮಾಡಿದ್ದು ಜೀವನಾನಂದ. ಕಲಾವಿದ ಆಗ ನಿಮ್ಗೆ ಗೊತ್ತಿರ್ಬೋದು, ಸುರತ್ಕಲ್ ಮೇಳ ಇತ್ತು. ಸುರತ್ಕಲ್ ಮೇಳದಲ್ಲಿ ಶಿವರಾಮ್ ಜೋಗಿ ಮತ್ತು ವೇಣೂರು ಸುಂದರಾಚಾರ್ಯ ಅವರು 40 ವರ್ಷ ಆ ಮೇಳದಲ್ಲಿ ಇದ್ದರು. ಆ ಮೇಳ ಬರ್ಕಸ್ತಾ ಇತ್ತು, ಬರಿಗೈಯಲ್ಲಿ ಹೊರ ಹೋಗಬೇಕಾಗಿತ್ತು. ಒಂದೇ ಮೇಳದಲ್ಲಿ 40 ವರ್ಷ ಇದ್ರು ಯಾವುದೇ ಬೆನಿಫಿಟ್ ಇಲ್ಲ. ಅದು ನಮಗೆ ತುಂಬಾ, ನನಗೆ ಯಕ್ಷನಿಧಿಗೆ ತುಂಬಾ ಆಘಾತ ಆದದ್ದು ಆ ಒಂದು ಇನ್ಸಿಡೆಂಟ್. ಏನಾದರೂ ಮಾಡಬೇಕು, ಇಲ್ಲ ನಾವು ಕಲಾವಿದರಿಗೆ ಮಾಡದಿದ್ರೆ ನಾವು ಅಪರಾಧಿಗಳಾಗ್ತೇವೆ, ಅಥವಾ ಈ ಸಂಸ್ಥೆ ಇದ್ದುಕೊಂಡು ನಾವು ಮಾಡದಿದ್ರೆ ತಪ್ಪಾಗ್ತದೆ ಹೇಳಿ ಅದನ್ನು ನಾನು ಚಾಲೆಂಜ್ ತಗೊಂಡದ್ದು. ನಿವೃತ್ತರಾಗುವಾಗ ಕನಿಷ್ಠ 1 ಲಕ್ಷ ರೂಪಾಯಿ ಸಿಗಬೇಕು. ಜೀವನಾನಂದ ಮಾಡಿದೆವು. ಕಲಾವಿದರನ್ನು ಹೇಗೆ ಪ್ರೇರೇಪಿಸುವುದು? ಆಗ ಇನ್ಸೆಂಟಿವ್ ಕೊಡ್ಲಿಕ್ಕೆ ಶುರು ಮಾಡಿದೆವು. ಏನು ಹೇಳಿದ್ರೆ, ನೀವು ಜೀವನಾನಂದದಲ್ಲಿ ತೊಡಗಿಸಿಕೊಂಡ್ರೆ
ಪ್ರೀಮಿಯಂನ 50% ನೀವು ಹಾಕಿದ್ರೆ 50% ನಾವು ಹಾಕ್ತೇವೆ. ಈಗ ಉದಾಹರಣೆಗೆ ಉಬರಡ್ಕ ಉಮೇಶ್ ಶೆಟ್ರು 9,000 ರೂಪಾಯಿ ಪ್ರೀಮಿಯಂ ಇದ್ದದ್ದು, ಅವರಿಗೆ ಏಜ್ ಜಾಸ್ತಿ ಆದ್ರೆ ಪ್ರೀಮಿಯಂ ಜಾಸ್ತಿ ಇರ್ತದೆ. 60 ವರ್ಷ ಆದಾಗ 1 ಲಕ್ಷ ಪ್ಲಸ್ ಬೋನಸ್ ಸಿಗ್ತದೆ. 4,500 ನಾವು, 4,500 ಅವರು. ಮತ್ತೆ ಕಂಡೀಷನ್ ಹೇಳಿದ್ದೇವೆ ನೋಡಿ, 3 ವರ್ಷ ನಾವು ಇದನ್ನ ಮಾಡ್ತೇವೆ. ನೀವು ಮತ್ತೆ ಆಟ ಆಡಿಸುವಾಗ ಉಳ್ಳವರ ಹತ್ರ ಯಕ್ಷ ನಿಧಿಯ ಬಗ್ಗೆ ಅವರಿಗೆ ನಾನು ಪ್ಯಾಂಪ್ಲೆಟ್ ಎಲ್ಲ ಕೊಟ್ಟಿದ್ದೆವು. ಈ ಫೋಟೋದ ಗುಚ್ಚು ಕೊಟ್ಟಿದ್ದೆ ನಾನು ಮೇಳದ ಮ್ಯಾನೇಜರಿಗೆ ಅಥವಾ ಮುಖ್ಯ ಕಲಾವಿದರಿಗೆ. ನೀವು ಮಾರುವಾಗ ಎಲ್ರಿಗೂ ಅಲ್ಲ, ಸ್ವಲ್ಪ ಉಳ್ಳವರಾದ್ರೆ ಅವರಿಗೆ ಕೊಡಿ, ಕ್ಷೇಮ ನಿಧಿಗೆ ಒಂದು 100 ರೂಪಾಯಿ ತಕೊಳ್ಳಿ ಹೇಳಿ. ಅದಕ್ಕೆ ಒಳ್ಳೆಯ ರೆಸ್ಪಾನ್ಸ್ ಬರಲಿಲ್ಲ. ಇದು ಹೇಳಿದೆವು, ನೀವು ಸ್ವಲ್ಪ ಹಣ ಸಂಗ್ರಹಿಸಬೇಕು ಅಂತೇಳಿ. ಯಾಕಂದ್ರೆ 85 ಜನ ಆಪ್ಟ್ ಮಾಡಿದ್ರು. ನಾವು 2-3 ಸಲ ಇದನ್ನ ಎಜುಕೇಟ್ ಮಾಡಿ ಕಲಾವಿದರಿಗೆ ಹೇಳಿ ಮಾಡಿದ್ರು ಕೂಡ ಕಲಾವಿದರಿಂದ ಯಾವುದೇ ರೆಸ್ಪಾನ್ಸ್ ನಮಗೆ ಹಣ ಸಂಗ್ರಹ ಆಗಲಿಲ್ಲ. ನಮ್ಗೆ ವರ್ಷಕ್ಕೆ 2,20,000 ರೂಪಾಯಿ 50% ಪ್ರೀಮಿಯಂ ಬರ್ತಿತ್ತು. ಕಡೆಗೆ ಏನು ಮಾಡಿದೆವು, ಕಡೆಗೆ ಪ್ರತಿ ವರ್ಷ 10% ರೆಡ್ಯೂಸ್ ಮಾಡಿದೆವು. 50-50 ಇದ್ದದ್ದು ನಮ್ದು 40-60 ಮಾಡಿದೆವು, 30-70 ಮಾಡಿದೆವು, 20-80 ಮಾಡಿದೆವು. ಕಡೆಗೆ ನಾವು ಡ್ರಾಪ್ ಮಾಡಿದೆವು. ಯಾಕಂದ್ರೆ ಕಲಾವಿದ ನಮಗೆ ಪ್ರೀಮಿಯಂ ಏನು ಬರಲಿಲ್ಲ. ನಾವು ಆ 85 ಜನರಿಗೆ ಎಷ್ಟು ಅಂತ ಕೊಡೋದು ನಮ್ಗೆ ಅನ್ನಿಸಿತ್ತು. ಅದರಲ್ಲಿ ಈಗ ಸುಮಾರು ಒಂದು 50-55 ಜನ ಮುಂದುವರಿಸಿದ್ದಾರೆ, ಅದನ್ನು ಉಳಿದವರು ಡ್ರಾಪ್ ಮಾಡಿದ್ದಾರೆ. ಈಗ ಮೊನ್ನೆ ಉಬರಡ್ಕರು ಅವ್ರಿಗೆ ಸುಮಾರು ಹತ್ತಿರ 2 ಲಕ್ಷ ರೂಪಾಯಿ ಸಿಕ್ತು. KP ಹೆಗ್ಡೆಯವರು ಮಾಡಿದ್ರು, ಅವರಿಗೆ ಸುಮಾರು 2 ಲಕ್ಷ ರೂಪಾಯಿ ಸಿಕ್ಕಿತ್ತು. 1 ಲಕ್ಷ ಪ್ಲಸ್ ಬೋನಸ್. ಅಂದ್ರೆ 60 ವರ್ಷ ಆದಾಗ ರಿಟೈರ್ಡ್ ಆಗುವಾಗ ಒಂದು ಮೊತ್ತ ಸಿಗಬೇಕು ಎಂಬುದು. ಪ್ರತಿ ವರ್ಷ ಮೇ 31 ಸಮಾವೇಶ, ಅದು ಪ್ರತಿ ವರ್ಷ ಮಾಡ್ತಾ ಇದ್ದೇವೆ. 2001 ಆರಂಭ ಆದ್ದು, ವಿದೌಟ್ ಬ್ರೇಕ್. ಕೊರೋನಾದ 1 ವರ್ಷ ನಾವು ಮಾಡ್ಲಿಕ್ಕೆ ಆಗಲಿಲ್ಲ. ಈ ವರ್ಷ ನಾಡ್ದು ಮೇ 31 ಫಿಕ್ಸೆಡ್ ಡೇಟ್. ಆ ದಿವಸ ಎಲ್ಲ ಮೇಳದ ಕಲಾವಿದರು ಅಸೆಂಬಲ್ ಆಗ್ತಾರೆ ರಾಜಾಂಗಣದಲ್ಲಿ. ಮೆಡಿಕಲ್ ಚೆಕಪ್ ಮಾಡ್ತೇವೆ. ಒಂದೊಂದು ವರ್ಷ ಒಂದು ಹಾರ್ಟ್, ಒಂದು ವರ್ಷ ಕಿವಿ, ಮೂಗು, ಹೀಗೆ. ಆ ಬಳಿಕ ಬೇರೆ ಕಲಾ ಪ್ರಕಾರ ತೋರಿಸ್ತೇವೆ. ಒಂದ್ಸಲ ಕೂಡಿಯಟ್ಟಂ ತೋರಿಸಿದೆವು, ಕಥಕ್ಕಳಿ ತೋರಿಸಿದೆವು, ಆಮೇಲೆ ಇವರು ವೈಜಂತಿಕ ಆಶಯ ಕೂಚಿಪುಡಿಯನ್ನು ತೋರಿಸಿದೆವು. ಹೀಗೆ ಅವರಿಗೆ ಬೇರೆ ಕಲಾ ಪ್ರಕಾರ ತೋರಿಸಿದೆವು. ಡಿಸ್ಕಷನ್ ಮಾಡಿದೆವು. 1 ವರ್ಷ ಕಾಲಮಿತಿ ಯಕ್ಷಗಾನದ ಸಾಧಕ ಬಾಧಕಗಳ ಬಗ್ಗೆ, ಮತ್ತೊಂದು ವರ್ಷ ನಮ್ಮ ಈ ಮೊಬೈಲ್ ಇದರ ಹೌದು ಹೀಗೆ ಒಂದೊಂದು ವರ್ಷ ಒಂದೊಂದು ಮಾಡಿದೆವು. ಮತ್ತೆ ಆದಿ ವರ್ಷ ಮನೆ ಕಟ್ಟಿದವರಿಗೆ ಆರಂಭದಲ್ಲಿ ಗಿಫ್ಟ್ ಒಂದು 2,000 ಕೊಡ್ತಾ ಇತ್ತು. ಈಗ ಯಾರೇ ಹೊಸ ಮನೆ ಕಟ್ಟಲಿ 20,000 ರೂಪಾಯಿ ಕಲಾವಿದರಿಗೆ ನಮ್ಮ ಉಡುಗೊರೆ ಇರ್ತದೆ, ಆ ದಿವಸ ನಾವು ಕೊಡ್ತೇವೆ. ಕಲಾವಿದ ಡೆತ್ ಆದರೆ 50,000 ರೂಪಾಯಿ ಈಗಲೂ ಕೊಡ್ತಾ ಇದ್ದೇವೆ. ಅದನ್ನೆಲ್ಲ ಆ ದಿವಸ ನಾವು ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದೆವು. ಮತ್ತೆ ಆಗ ಒಂದು ಅಕೌಂಟ್ ಬೇರೆ ಮಾಡಿದ್ದೆ ನಾನು, ಯಕ್ಷ ನಿಧಿಯ ಬೇರೆ ಅಕೌಂಟ್, ಬ್ಯಾಲೆನ್ಸ್ ಶೀಟು ಹೇಳ್ತಾ ಇದ್ದೆ. ಈಗ ಕಲಾರಂಗದೊಟ್ಟಿಗೆ ಅದರ ಬ್ಯಾಲೆನ್ಸ್ ಶೀಟ್ ಮರ್ಜ್ ಆಗಿದೆ. ಇನ್ನೊಂದು ನಾವು ಮಾಡಿದ್ದು ಕಲಾವಿದರಿಗೆ ಬಸ್ ಪಾಸ್. ಇಲ್ಲಿ ಕೆನರಾ ಬಸ್ ಮಾಲಕರ ಸಂಘ ನಿಮ್ಗೆ ಗೊತ್ತಿದೆ, ಉಡುಪಿ ದಕ್ಷಿಣ ಕನ್ನಡದಲ್ಲಿ ಅವರದ್ದೇ ಪ್ರಾಬಲ್ಯ. ಅವರನ್ನ ರಿಕ್ವೆಸ್ಟ್, ಅದರದೊಂದು ಕತೆ ಬೇರೆ ಇದೆ, ರಿಕ್ವೆಸ್ಟ್ ಮಾಡ್ಲಿಕ್ಕೆ ತುಂಬಾ ಹೋರಾಟ ಮಾಡಿದೆ ನಾನು. ಸ್ವಲ್ಪ ಹೇಳಿ. ಅಂದ್ರೆ ಆಗ ಒಬ್ರು ಕಾರ್ಯದರ್ಶಿ ಇದ್ರು ಕೆನರಾ ಬಸ್ ಮಾಲಕರ ಸಂಘದ್ದು, ಅವರೇ ಪ್ರಧಾನ, ಹೆಸರು ಬೇಡ. ಅವರಿಗೆ ನೋಡಿ, ನಾನು ಯಾರಂತ ಗೊತ್ತಿಲ್ಲ, ನಾನೊಬ್ಬ ಟೀಚರ್. ಯಾಕಂದ್ರೆ ಯಾವುದೇ ಒಂದು ಕೆಲಸ ಮಾಡ್ಬೇಕಾದ್ರೆ ಒಬ್ಬ ವ್ಯಕ್ತಿ ಸ್ಥಾಪನೆಗೊಳ್ಬೇಕು. ನಾನು ಝೀರೋದಿಂದ ಸ್ಥಾಪನೆಗೊಂಡದ್ದು. ಫಸ್ಟ್ ಫೋನ್ ಮಾಡಿದಾಗ ಅವರ ಡೈರಿಯಲ್ಲಿ ನಂಬರ್ ತಗೊಂಡೆ ನೋಡಿದೆ. ಅವ್ರು ಹೇಳಿದ್ರು, ಏನ್ರಿ ಹಾಗೆಲ್ಲ ಕೊಡ್ಲಿಕ್ಕೆ ಹೋದ್ರೆ ನಾಳೆ ಯಕ್ಷಗಾನದವ್ರು ಬರ್ತಾರೆ, ನಾಳೆ ಪ್ರೆಸ್ನವ್ರು ಬರ್ತಾರೆ, ಇನ್ನೊಬ್ರು ಬರ್ತಾರೆ, ಟೈಲರ್ನವ್ರು ಬರ್ತಾರೆ, ಹಾಗೆಲ್ಲ ಕೊಡ್ಲಿಕ್ಕೆ ಆಗೋದಿಲ್ಲ ಹೇಳಿ. ಕಡೆಗೆ ಕುಂಬ್ಳೆ ಸುಂದರರಾಯರು, ನಾವೆಲ್ಲ ಸರಪಾಡಿ ಎಲ್ಲ ಇದ್ರು, ಹೋಗಿ ಅವರ ಆಫೀಸಿಗೆ ಹೋಗಿ ರಿಕ್ವೆಸ್ಟ್ ಮಾಡಿ ಆದ್ಮೇಲೆ ಶ್ಯಾಮ್ ಭಟ್ರು ಇದ್ರು, ಶ್ಯಾಮ್ ಭಟ್ರನ್ನ ಆಗ DC ಆಗಿದ್ರು, ಒಪ್ಪಿದ್ರು, ಕೊಡ್ಲಿಕ್ಕೆ ಒಪ್ಪಿದ್ರು. ಮತ್ತೆ ಹೇಳಿದ್ರು ಮೇಳದ ವೃತ್ತಿ ಕಲಾವಿದರಿಗೆ ಮಾತ್ರ ಹೇಳಿ. ಆಗ ಕುಂಟಾರು ಮೇಳ ಅಂತ ಇತ್ತು. ಆ ಕುಂಟಾರು ಮೇಳಕ್ಕೆ ಡೈಲಿ ಆಟ ಇರಲಿಲ್ಲ, ವಾರಕ್ಕೆ ಕೆಲವೊಮ್ಮೆ 4-5 ಆಟ ಇತ್ತು. ಅವರಿಗೂ ಇಶ್ಯೂ ಮಾಡಿದ್ದೇವೆ ನಾವು. 2ನೇ ವರ್ಷ ಅವ್ರಿಗೆ ಯಾರೋ ಕಿವಿ ಊದಿದ್ರು, ನೋಡಿ ಅವ್ರು ಯಾರ್ಯಾರಿಗೆ ಕೊಡ್ತಾ ಇದ್ದಾರೆ, ವೃತ್ತಿ ಕಲಾವಿದರು ಅಲ್ಲದ ಒಂದು ಕುಂಟಾರ ಒಂದು ವರ್ಷಕ್ಕೆ 50-80 ಆಟ ಮಾಡೋದಕ್ಕೆ ಕೊಡ್ತಾ ಇದ್ದಾರೆ ಹೇಳಿ. ನಾವು ಕೊಟ್ಟಾಗಿದೆ, ಡಿಸ್ಟ್ರಿಬ್ಯೂಷನ್ ಮಾಡಿ ಆಗಿದೆ. ಅವರು ಜೋರು ಮಾಡಿದರು, ನಿಮಗೆ ಹೀಗೆ ಮಾಡಿದರೆ ಯಾರಿಗೂ ಕೊಡುವುದಿಲ್ಲ ಹೇಳಿ. ಕೊಟ್ಟ ಬಸ್ ಪಾಸನ್ನು ವಾಪಸ್ ತಗೊಳ್ಬೇಕಾಯ್ತು. ತುಂಬ ಹರ್ಟ್ ಆಯ್ತು, ಅದು ನೋವಿನ ಸಂಗತಿ. ಆ ಬಳಿಕ ಆ ವ್ಯಕ್ತಿ ಇಲ್ಲ. ಈಗ ಸುರೇಶ್ ನಾಯ್ಕರು ಮತ್ತೆ ನಮ್ಮ ಬಲ್ಲಾಳ್ರಿದ್ದಾರೆ, ಅವರಿಗೆ ಅರ್ಥ ಆಗಿದೆ. ಈಗ ಆರಾಮದಲ್ಲಿ ಬಸ್ ಪಾಸ್ ಮುಂದುವರಿತದೆ, ಈಗಲೂ ಮುಂದುವರಿತದೆ 50%. ಈಗ 500 ಕಲಾವಿದರು ಅದನ್ನು ಆಪ್ಟ್ ಮಾಡಿದ್ದಾರೆ. ಈ ವರ್ಷ ಮಾಡಿದ್ದಾರೆ, ಕಳೆದ ವರ್ಷ ಮಾಡಿದ್ದಾರೆ. ಯಾಕಂದ್ರೆ ಉಡುಪಿಗೆ 100 ರೂಪಾಯಿ ಆದರೆ ಮಂಗಳೂರಿಗೆ ಅವರಿಗೆ 50% 50 ರೂಪಾಯಿ ಕಲಾವಿದರು. ಅದ್ರ ಫೋಟೋ ಇರ್ತದೆ, ಅದೆಲ್ಲ ಕೆಲಸ ನಾವೇ ಮಾಡೋದು. ಫಾರ್ಮ್ ತಕೊಂಡು ಮೇಳಕ್ಕೆ ಮುಟ್ಟಿಸುವುದು, ಮೇಳದಲ್ಲಿ ಫಿಲ್ಅಪ್ ಆದ್ಮೇಲೆ ಫೋಟೋ ಆದ್ಮೇಲೆ ಪುನಃ ಅದನ್ನ ಮಂಗಳೂರು ಮುಟ್ಟಿಸುವುದು, ಅವ್ರು ಬಸ್ ಪಾಸ್ ಮಾಡಿದ್ಮೇಲೆ ಕೊಡ್ತಾರೆ, ಪುನಃ ಬಸ್ ಪಾಸ್ ಅನ್ನ ಮೇಳಕ್ಕೆ ಮುಟ್ಟಿಸ್ಬೇಕು. ಆಗ ನಾವು ಒಂದು 30-35 ಮೇಳ ಇತ್ತು. ಸಾಮಾನ್ಯ ತಿಂಗಳಿಗೊಮ್ಮೆ 2 ತಿಂಗಳಿಗೊಮ್ಮೆ ಮೇಳದ ಪ್ರತಿನಿಧಿಗಳ ಮೀಟಿಂಗ್ ಎಲ್ಲ ಮಾಡ್ತಾ ಇದ್ದೆವು. ಘಟ್ಟದ ಮೇಲೆ ಬಸ್ ಇತ್ತು. ಆಗ ಸಹಕಾರ ಸಾರಿಗೆ ಇತ್ತು, ಅನ್ನಪೂರ್ಣೇಶ್ವರಿ ಇತ್ತು. ಸಹಕಾರ ಸಾರಿಗೆ ಸಿಕ್ಕಿದ್ರೆ ಒಳ್ಳೇದು ಅಂತೇಳಿ ಕಡೆಗೆ ನಾನು ಎಲ್ಲಿಗೆ ಕೊಪ್ಪಕ್ಕೆ ಹೋಗಿ ಅವ್ರ ಹತ್ರ ಮಾತಾಡಿ, ಅಲ್ಲೇ ಒಂದ್ ದಿವಸ ಅಲ್ಲೇ ಮಲಗಿ ಅಲ್ಲೇ ಬಸ್ ಪಾಸ್ ಅನ್ನು ತಕೊಂಡು, ಸೊ ಆ ಭಾಗದವರಿಗೆ ಘಟ್ಟದ ಮೇಲಿನ ಬಸ್ ಪಾಸ್ ಅನ್ನು ಮಾಡಿದೆವು. ಹೀಗೆ ಬಸ್ ಪಾಸ್ ತುಂಬಾ ಉಪಯುಕ್ತ ಆಗಿದೆ. ಈಗಲೂ ಕೂಡ ಕಲಾವಿದರು ಅದನ್ನು ಉಪಯೋಗಿಸ್ತಾ ಇದ್ದಾರೆ. ಎಷ್ಟೋ ಜನ ಹೇಳ್ತಾರೆ, ಮುರಳಿಯವರೇ ಬಸ್ ಪಾಸ್ ನಂಗೆ ವರ್ಷಕ್ಕೆ 6,000 ರೂಪಾಯಿ ಉಳಿಯಿತು, 8,000 ಉಳಿಯಿತು ಅಂತ ಹೇಳುವಾಗ ಖುಷಿ ಆಗ್ತದೆ, ತುಂಬಾ ಖುಷಿ ಆಗ್ತದೆ. ಅಲ್ಲ, ಈಗ
ಕಾಲ ಬದಲಾಗ್ತಾ ಇದೆ. ಆಗ 75% ಜನ ಆದರೆ ಈಗ 25% ಮಾತ್ರ ಬಸ್ ಉಪಯೋಗಿಸುವುದು. ಈಗ ಬೈಕ್, ಕಾರು, ಕಾಲಮಿತಿ ಎಲ್ಲವೂ ಆದ್ರೆ ಬಸ್ ಪಾಸ್ ಎಲ್ಲರೂ ಅದನ್ನ ತಗೊಳ್ತಾ ಇದ್ದಾರೆ ಈಗಲೂ ಕೂಡ. ಇದೊಂದು ನಿರಂತರವಾಗಿ ನಡೆಯುವಂತಹದ್ದು. ಮನೆ ಕಟ್ಟುವುದಕ್ಕೆ ಉಡುಗೊರೆ ಕೊಡ್ತಾ ಬಂದೆವು. 2012ರಲ್ಲಿ ಒಬ್ಬ ಕಲಾವಿದ, ಅವನ ಮಗಳು ವಿದ್ಯಾಪೋಷಕಲ್ಲಿದ್ಲು, 3 ಹೆಣ್ಣು ಮಕ್ಕಳು ಅವನಿಗೆ, ಮಂದರ್ತ ಮೇಲೆ ಹಾಸ್ಯಕಾರ. ಮನೆ ಹೋಗಿ ನೋಡುವಾಗ ಏನಿಲ್ಲ, ಒಂದು ಜೋಪುಡಿ, 3 ಹೆಣ್ಣು ಮಕ್ಕಳು, ಗಂಡ ಹೆಂಡತಿ. ಸೊ ಇದು ನಾವು ಕಟ್ಟಬೇಕು ಅಂತ ಶುರು ಮಾಡಿದ 2012ರಲ್ಲಿ ಅವನಿಗೆ ಭೋಜಮರ ಕಾಲ ಹೇಳಿ ನಾವು ಶಿರಿಯಾರದಲ್ಲಿ ಒಂದು ಮನೆ ಕಟ್ಟಿಸಿಕೊಟ್ಟೆವು. ಅದು ನಮಗೆ 2 ಬೆನಿಫಿಷರಿ. ಅವರು ವೃತ್ತಿ ಕಲಾವಿದ, ಮಗಳು ವಿದ್ಯಾಪೋಷಕಲ್ಲಿದ್ಲು. ಸೊ ನಮ್ಮದು ಆರಂಭ ಮನೆ ಕಟ್ಟುವಂಥದ್ದು. ಈಗ ನಾವು ಕಲಾವಿದರ ದೃಷ್ಟಿಗೆ ಬಂದರೆ 10 ಮನೆ ಕಟ್ಟಿಸಿಕೊಟ್ಟೆವು ವೃತ್ತಿ ಕಲಾವಿದರಿಗೆ. ಗಣೇಶ್ ಕೊಲೆಕಡೆಯವರಿಗೆ ಮನೆ ಕಟ್ಟಿಸಿಕೊಟ್ಟೆವು. ಹೀಗೆ ಮೆಡಿಕ್ಲೈಮ್ ಈಗಲೂ ನಾವು ಮಾಡ್ತೇವೆ. ಈಗಲೂ ಆಸ್ಪತ್ರೆಗೆ ಸೇರಿದರೆ ಮೊದಲು ಭೇಟಿಯಾಗೋದು ನಮ್ಮನ್ನ ಹೆಚ್ಚಿನ ಕಲಾವಿದರು. ಆಲ್ಮೋಸ್ಟ್ ಈಗ ಯಾರೇ ಇರ್ಬೋದು, ಡಿಸ್ಚಾರ್ಜ್ ಆಗುವಾಗ ಕಣ್ಣಿ ಗಣಪತಿ ಇರ್ಬೋದು, ಅಥವಾ ಹೆರಂಜಾಲ ಇರ್ಬೋದು, ಮೊನ್ನೆ ಶಶಿಕಾಂತ ಶೆಟ್ಟಿ ಇರ್ಬೋದು, ಕೊಂಡದ ಕುಳಿ ಇರ್ಬೋದು, ನಮ್ಮ ಮಿತಿಯಲ್ಲಿ ಯಾರೇ ಅಲ್ಲ ನಮಗೆ ಹೇಳಿದಾಗ, ಅಂದರೆ ಒಂದು ಇಲ್ಲಿ ಕೆಲವು ಟ್ರಸ್ಟ್ಗಳಿವೆ. ಜಿ ಶಂಕರ್ ಹೆಲ್ತ್ ಇದು ಟ್ರಸ್ಟ್ ಇದೆ, ಫ್ಯಾಮಿಲಿ ಟ್ರಸ್ಟ್, ತುಂಬ ಸಹಾಯ ಮಾಡ್ತದೆ. ನಾನು ಹೇಳಿದ ನನ್ನ ಲೆಟ್ರಿಗೆ ಮಣಿಪಾಲದಲ್ಲಿ 10, 20, 50 ಕೊಂಡದ ಉಳಿಗರಿಗೆ 60,000 ರೂಪಾಯಿ ಅವರು ರಿಯಾಯಿತಿ ಮಾಡಿದ್ದಾರೆ, ಅವರ ಟ್ರಸ್ಟಿಂದ ಕೊಟ್ಟಿದ್ದಾರೆ. ಆಮೇಲೆ ಇಲ್ಲಿ US ನಾಯಕ್ ಚಾರಿಟೇಬಲ್ ಟ್ರಸ್ಟ್, ಹೀಗೆ 10 ಆನಂದ ಕುಂದರ್ರು, ಪ್ರಮೋದ್ ಮುದ್ವರಾಜರು ಲೆಟ್ರಿಗೆ ಸ್ಪಂದಿಸ್ತಾರೆ. ಸೊ ಆಸ್ಪತ್ರೆಯ ವೆಚ್ಚವನ್ನು ಸಾಮಾನ್ಯವಾಗಿ ನಾವು ಭರಿಸ್ತೇವೆ. ಈ ಇನ್ಶೂರೆನ್ಸಿಗೆ ಹೋಗುದಿಲ್ಲ, ಆ ಒದ್ದಾಟ ಬೇಡ ಅನ್ನಿಸ್ತದೆ, ಅದಕ್ಕಿಂತ ಇದು ಸುಲಭ ಅನ್ನಿಸ್ತದೆ. ಮೇ 31ರ ಸಮಾವೇಶ, ಇದು ವೃತ್ತಿ ಮೇಳಕ್ಕೆ ಸಂಬಂಧಪಟ್ಟ 26 ವರ್ಷದಿಂದ ವಿದೌಟ್ ಬ್ರೇಕ್ ಮಾಡ್ತಾ ಇದ್ದೇವೆ. ಅವತ್ತೇನೆಲ್ಲ ಆಗ್ತದೆ ಆ ದಿವಸ ನಾನು ಈಗ ಹೇಳಿದೆ ಸಮಾವೇಶ ದಿವಸ ಇದನ್ನ ನಾವು ಮಾಡ್ತಾ ಇದ್ದೇವೆ. ಕಳೆದ ವರ್ಷ 50ನೇ ವರ್ಷ, 25ನೇ ವರ್ಷಕ್ಕೆ 5,000 ರೂಪಾಯಿನ 25 ಕಲಾವಿದರು ಕೊಟ್ಟೆವು. ಒಂದು ಯೋಚನೆ ಬಂತು, ಇದು 50ನೇ ವರ್ಷ, ಲೆಕ್ಕ ಪ್ರಕಾರ ಡಬಲ್ ಅಲ್ಲ 50 ಮಾಡಿದೆವು. 50,000. ವೆರಿ ಗುಡ್. ಇದೇನು ಹೇಳಿದ್ರೆ, ಇದು ನಮಗೆ ಬಂದೊಂದು ಆತ್ಮವಿಶ್ವಾಸ, ನಾವು ಗಳಿಸಿದ ಸಂಪತ್ತು. ಸಣ್ಣ ವಿಷಯ ಅಲ್ಲ. ಆಗ ನಮ್ಮ ಮೀಟಿಂಗ್ ಅಲ್ಲಿ ಬಂತು, ಗುಣಿಸು ಮಾಡಿದಿರಲ್ಲ 25 ಆಗ್ತದೆ ಹೇಳಿ. ನೀವು ನಂಬಲಿಕ್ಕಿಲ್ಲ, ಯಾವ ಒಂದು ಮನವಿ ಪತ್ರವೂ ಮಾಡಲಿಲ್ಲ, ಯಾರ ಹತ್ರವೂ ಕೇಳಲಿಕ್ಕೆ ಹೋಗಲ್ಲ. ಕೆಲವ್ರ ಹತ್ರ ಹೀಗೆ ಊರಲ್ಲಿ ಹೀಗೆ ಜಸ್ಟೊಂದು ಮಾಡ್ತಾ ಇದ್ದೇವೆ ಹೇಳಿದೆವು. ನಿರೀಕ್ಷೆಗೆ ಮೀರಿದ್ದು, ಅದಕ್ಕಿಂತ ಹೆಚ್ಚು ನಮಗೆ ರೆಸ್ಪಾಂಡ್ ಬಂತು. ಇದು ಸಂಸ್ಥೆ. ನಾನು ಹೇಳುದು 50 ವರ್ಷದಲ್ಲಿ ಏನು ಮಾಡಿದ್ದೀರಿ ಹೇಳಿದರೆ ಇದು ನಮ್ಮ ಸಾಧನೆ, ನಂಬಿಕೆ. ಅಲ್ಲಿಯೂ ಹಾಗೆ ಸಾಮಾನ್ಯವಾಗಿ ನಾವು ರಾಜ್ಯೋತ್ಸವ ಇಂಥ ದೊಡ್ಡ ಪ್ರಶಸ್ತಿ ಸಿಗದ 70 ವರ್ಷ ದಾಟಿದ ಕಲಾವಿದರನ್ನು ಆಯ್ಕೆ ಮಾಡಿದೆವು. ತೆಂಕು, ಬಡಗು, ಉತ್ತರ ಕನ್ನಡ ಎಲ್ಲ 50 ಜನ ಕಲಾವಿದರನ್ನು 50,000 ರೂಪಾಯಿ ಕೊಟ್ಟು ಸ್ಟೇಜಲ್ಲಿ ಗೌರವಿಸಿದೆವು. ತುಂಬ ಧನ್ಯತೆಯ ಸಾರ್ಥಕದ ಕ್ಷಣ ಅದು. ಅಲ್ಲ, ನಾನು ಉಲ್ಲೇಖಿಸಲೇಬೇಕು, ಈ ಸಂಸ್ಥೆಯ ಕಾರ್ಯಕರ್ತರು ಕೂಡ, ಕೆಲಸ ಮಾಡೋರು ಕೂಡ, ನಮ್ಮ ಅಧ್ಯಕ್ಷರು ಗಂಗಾಧರ ರಾಯರು ಕೊಟ್ಟಿದ್ದಾರೆ, ನಾರಾಯಣ ಹೆಮ್ಮಗಡರು ಕೊಟ್ಟಿದ್ದಾರೆ, ಕಿಶೋರ್ ಇಲ್ಲಿದ್ದವರು ಕೂಡ ಕೊಟ್ಟಿದ್ದಾರೆ. ಇದು ಹೀಗೆ ಕಲಾವಿದರ ವಿಭಾಗದಲ್ಲಿ ಈಗ 1,400 ಜನ ಆಜೀವ ಸದಸ್ಯರಿದ್ದಾರೆ. ಪ್ರತಿ ವರ್ಷ ಒಂದು ಡೈರಿ ಪ್ರಿಂಟ್ ಮಾಡ್ತೇವೆ. ಅದರಲ್ಲಿ ಎಲ್ಲ ಕಲಾವಿದರ ವಿಳಾಸ, ಫೋನ್ ನಂಬರ್ ಇರ್ತದೆ. ಅದು ಅಮೂಲ್ಯ, ಎಷ್ಟೋ ಜನ ಅದನ್ನು ಕೇಳಿ ಪಡಿತಾರೆ, ಅಪ್ಡೇಟ್ ಮಾಡ್ತೇವೆ. ಇದು ಬಹುಶಃ ವೃತ್ತಿ ಕಲಾವಿದರಿಗೆ ನಾವು ಮಾಡುವ ಕೆಲಸ. ಇನ್ನು ಕೆಲವು ಕಲಾವಿದರ ಮಕ್ಕಳಿಗೆ ಈ ಸರಿ 7 ಲಕ್ಷ ರೂಪಾಯಿ ಸ್ಕಾಲರ್ಶಿಪ್ ಕೊಟ್ಟಿದ್ದೆವು. ವಿದ್ಯಾಪೋಷಕ ಹೊರತು, ವಿದ್ಯಾಪೋಷಕಿಗೆ ಒಂದು ಚೌಕಟ್ಟಿದೆ. ಇದು ವೃತ್ತಿ ಕಲಾವಿದರ ಮಕ್ಕಳು, PUC, ಡಿಗ್ರಿ, ಇಂಜಿನಿಯರ್. ಇದು ಯಾವಾಗ ಸ್ಟಾರ್ಟ್ ಮಾಡಿದ್ರಿ? ಇದು 2-3 ವರ್ಷ ಆಯ್ತು. ಕಲಾವಿದರ ಮಕ್ಕಳಿಗೆ ನಾವು ಸ್ಕಾಲರ್ಶಿಪ್ ವಿದ್ಯಾಪೋಷಕಿ, ಅದು ವಿದ್ಯಾಪೋಷಕಿನಲ್ಲೇ ಕೊಡ್ತಾ ಇದ್ದೇವೆ ನಾವು, ಕಲಾರಂಗದಲ್ಲ, ವಿದ್ಯಾಪೋಷಕಿನದೇ ಒಂದು ಸಬ್ಬಿಗೆ ಮಾಡಿದೆವು. ನಮ್ಮ ವಿದ್ಯಾಪೋಷಕರ ಮಕ್ಕಳು ಹಾಗೆ ಕೊಡ್ತಾ ಇದ್ದೇವೆ. ಅದರಲ್ಲಿ 3 ಜನ ಮಕ್ಕಳು ಮೊನ್ನೆ ಕ್ಯಾಂಪಿಗೆ ಬಂದಿದ್ದಾರೆ, ಕಲಾವಿದರ ಮಕ್ಕಳು. ಮಂಕೀಶ್ವರ್ ನಾಯಕನ ಮಗಳು ಬಂದಿದ್ದಾಳೆ. ಹೀಗೆ ನಮ್ಮ ಪ್ರಸನ್ನ ಭಟ್ರ ಮಗಳು ಬಂದಿದ್ದಾಳೆ. ಇದು ಒಂದು